ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡುಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು 1 ಕಪ್ ಅಕ್ಕಿ ಹಿಟ್ಟಿನಿಂದ 1 ತಿಂಗಳವರೆಗೂ ಸ್ಟೋರ್ ಮಾಡುವಂಥ ಕುರುಮ್ ಆಗಿರುವಂಥ ಚಿಪ್ಸ್ನ ಮಾಡಿ ತೋರಿಸ್ತಾ ಇದ್ದೀನಿ. ನಮ್ಮ ಕಡೆ ಇವೆಲ್ಲ ಬಿಲ್ಲೆ ಅಂತ ಕರೀತಾರೆ, ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಎಷ್ಟು ತಿಂದರೂ ಬೋರ್ ಅನ್ಸೋದಿಲ್ಲ, ಬೇಜಾರಾಗೋದಿಲ್ಲ, ಅಷ್ಟು ರುಚಿಯಾಗಿರುತ್ತೆ. ಮಕ್ಕಳು ಶಾಲೆಯಿಂದ ಬಂದಾಗ ಏನಾದರೂ ಒಂದು ತಿಂಡಿ ಬೇಕು ಅಂತ ಕೇಳ್ತಾರೆ. ಅಂಥ ಟೈಮಲ್ಲಿ ಈ ಥರ ಮನೆಯಲ್ಲೇ ಹೆಲ್ತಿಯಾಗಿ ಸ್ನ್ಯಾಕ್ಸ್ನ ಮಾಡಿಕೊಟ್ರೆ ಗಪ್ಚುಪ್ಪಾಗಿ ತಿಂದು ಮುಗಿಸ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ಮೊದಲನೇದಾಗಿ ಯಾವುದಾದ್ರೂ ಒಂದು ಕಪ್ಪಿನ ಅಳತೆಯಲ್ಲಿ 1 ಕಪ್ಪಿನಷ್ಟು ನಾನು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಇದನ್ನು ನಾನು ಮಿಲ್ಲಲ್ಲಿ ಹಾಕ್ಸಿರುವಂಥ ಅಕ್ಕಿ ಹಿಟ್ಟಲ್ಲ, ಹೊರಗಡೆ ಪ್ಯಾಕೆಟಲ್ಲಿ ಸಿಗುತ್ತಲ್ಲ ಆ ಥರದ ಅಕ್ಕಿ ಹಿಟ್ಟು 1 ಕಪ್ ತಗೊಂಡಿದ್ದೀನಿ. ನೀವು ಮಿಲ್ಲಲ್ಲಿ ಹಾಕ್ಸಿರುವಂಥ ಅಕ್ಕಿ ಹಿಟ್ಟಾದರೂ ತಗೊಳ್ಳಿ, ಇಲ್ಲ ಶಾಪಲ್ಲಿ ಸಿಗುವಂಥ ಅಕ್ಕಿ ಹಿಟ್ಟಾದ್ರೂ ತಗೊಳ್ಳಿ. ನಂತರ ಇಲ್ಲಿ ಒಂದು ಕಡಾಯಿ ಇಟ್ಬಿಟ್ಟು ಅಥವಾ ಪಾನ್ ಇಟ್ಬಿಟ್ಟು ಅದರಲ್ಲಿ ಅದೇ ಕಪ್ಪಿನ ಅಳತೆಯಲ್ಲಿ 1 ಕಪ್ಪಿನಷ್ಟು ನೀರು ಹಾಕ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. 1 ಸ್ಪೂನಷ್ಟು ತುಪ್ಪ ಹಾಕ್ತಿದ್ದೀನಿ. ಒಂದು ವೇಳೆ ನಿಮಗೆ ತುಪ್ಪ ಇಷ್ಟ ಇಲ್ಲಾಂದರೆ ಬೆಣ್ಣೆ ಹಾಕ್ಕೋಬೋದು. ಬೆಣ್ಣೆ ಕೂಡ ಬೇಡ, ತುಪ್ಪ ಬೇಡ ಅಂತಂದರೆ ಎಣ್ಣೆ ಕೂಡ ಹಾಕ್ಕೋಬೋದು. ಈ ರೀತಿ ಒಂದು ಬಾಯ್ಲ್ ಬರ್ತಾ ಇದೆ, ಕುದಿ ಬರ್ತಾ ಇದೆ ಅನ್ನೋ ಟೈಮಲ್ಲಿ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕು. ಯಾವುದೇ ಕಾರಣಕ್ಕೆ ಹೈ ಫ್ಲೇಮು ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಡಿ. ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. 1-2 ನಿಮಿಷ ಇದನ್ನು ನೀಟಾಗಿ ಕಲಿಸ್ಕೊಂಡು ಆಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡಬೇಕು. ಆ್ಯಂಡ್ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್, ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲೇ ಬೆಲ್ ಬಟನ್ ಇರುತ್ತಲ್ವ, ಅದನ್ನು ಕ್ಲಿಕ್ ಮಾಡಿದರೆ ನಾನು ಯಾವಾಗ ವೀಡಿಯೋಸ್ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ಎಲ್ಲವನ್ನೂ ನೀಟಾಗಿ ಕಲಿಸ್ಕೊಂಡಿದ ಮೇಲೆ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡ್ತೀನಿ. ಹಿಟ್ಟು ಸ್ವಲ್ಪ ತಣ್ಣಗಾಗಿದೆ, ಇನ್ನೊಂದ್ಸರಿ ನೀಟಾಗಿ ಕಲಿಸ್ಕೊಂಡು ಸೌಟಿಗಿರೋದೆಲ್ಲ ತೆಗೆದ್ಬಿಟ್ಟು ಇವಾಗ ಇದಕ್ಕೆ ಖಾರಕ್ಕೆ ತಕ್ಕಂಗೆ ಖಾರ ಹಾಕ್ಕೊಳ್ಳಿ. ನಾನಿಲ್ಲಿ 1 ಸ್ಪೂನಷ್ಟು ಖಾರ ಹಾಕ್ತಿದ್ದೀನಿ, 1 ಸ್ಪೂನಷ್ಟು ಕಲೋಂಜಿ ಸೀಡ್ಸ್ನ ಹಾಕ್ತಿದ್ದೀನಿ, 1 ಸ್ಪೂನಷ್ಟು ಬಿಳಿ ಎಳ್ಳು. ಕಲೋಂಜಿ ಸೀಡ್ಸ್ನ ಸ್ಕಿಪ್ ಮಾಡಬೇಡಿ, ಹಾಕಿ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ. ಆ್ಯಂಡ್ ಹೆಲ್ತಿಗೆ ಕೂಡ ತುಂಬಾ ಒಳ್ಳೇದು, ಎಸ್ಪೆಷಲಿ ಹೇರಿಗೆ ಕೂದಲಿಗೆ ಅಂತೂ ತುಂಬಾ ಒಳ್ಳೇದಂತ ಹೇಳ್ಬೋದು. ಎಲ್ಲವೂ ಹಾಕಿಬಿಟ್ಟು ಯಾವುದೇ ಕಾರಣಕ್ಕೂ ನೀರು ಹಾಕದೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಪ್ರೆಷರ್ ಕೊಟ್ಟು ನಾದ್ಕೊಂಡ್ರೆ ಹಿಟ್ಟು ರೆಡಿನೇ ಆಗೋಗುತ್ತೆ. ನೋಡ್ತಿದ್ದೀರಾ ವಿಡಿಯೋದಲ್ಲಿ ಯಾವ ಥರ ರೆಡಿ ಆಗಿದೆ ಅಂತ. ಮೆಜರ್ಮೆಂಟ್ನ ಕರೆಕ್ಟಾಗಿ ತೊಗೊಂಡ್ರೆ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ. ಕರೆಕ್ಟಾಗಿ ತೊಗೊಳ್ಳಿ, ಅವಾಗೆ ಪರ್ಫೆಕ್ಟಾಗಿ ಬರುತ್ತೆ. ನೋಡಿದ್ರೆ ಎಲ್ಲ ನೀಟಾಗಿ ನಾದ್ಕೊಂಡಿದ್ಮೇಲೆ ಹಿಟ್ಟನ್ನು ನೆನೆಸೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಈ ರೀತಿ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊತ ನೀಟಾಗಿ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಪ್ರೆಸ್ ಮಾಡ್ಕೊತ ಹೋಗಬೇಕು. ನಿಮಗೆ ಒಂದು ವೇಳೆ ಈ ರೀತಿ ಕೈಯಲ್ಲಿ ಪ್ರೆಸ್ ಮಾಡ್ಕೊತ ಹೋಗೋಕ್ಕೆ ಆಗಲ್ಲ ಅಂತಂದರೆ ಯಾವುದಾದ್ರೂ ಒಂದು ಟೀ ಲೋಟದ ಹಿಂದ್ಗಡೆ ಇರುತ್ತಲ್ಲ ಅದರಿಂದ ಪ್ರೆಸ್ ಮಾಡ್ಕೊತ ಹೋಗ್ಬೋದು, ಸ್ವಲ್ಪ ಎಣ್ಣೆ ಹಚ್ಕೊಂಡು. ಆದರೆ ಕೈಯಿಂದ ಸುಲಭ ಆಗುತ್ತೆ ಅಂತ ನಾನು ಈ ರೀತಿ ಕೈಯಿಂದ ಮಾಡಿ ತೋರಿಸ್ತಾ ಇದ್ದೀನಿ. ಎಡ್ಜಸ್ಸಲ್ಲಿ ಎಲ್ಲೆಲ್ಲ ದಪ್ಪ ಇದೆ ಅಲ್ಲಿ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಂತರ ಇನ್ನೊಂದು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ರೌಂಡ್ ಶೇಪಲ್ಲಿ ಮಾಡಿಕೊಂಡು ಕೈಯಿಂದ ಈ ರೀತಿ ಪ್ರೆಸ್ ಮಾಡ್ಕೊತ ಹೋಗಬೇಕು. ಹೇಳಿದ್ದೀನಲ್ಲ, ಒಂದು ವೇಳೆ ನಿಮಗೆ ಕೈಯಿಂದ ಮಾಡೋಕ್ಕೆ ಆಗಿಲ್ಲ ಅಂತಂದರೆ ಯಾವುದಾದ್ರೂ ಒಂದು ಲೋಟದ ಹಿಂದ್ಗಡೆ ಇರುತ್ತಲ್ಲ ಅದರಿಂದಾದರೂ ಮಾಡ್ಕೊಳ್ಳಿ, ಇಲ್ಲ ಯಾವುದಾದ್ರೂ ಬಟ್ಲ ಇರುತ್ತಲ್ಲ ಅದರಿಂದಾದರೂ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇಲ್ಲ ಮುಚ್ಚಳ ಅದರಿಂದಾದರೂ ಪ್ರೆಸ್ ಮಾಡಿಕೊಂಡ್ರೆ ಈ ರೀತಿ ಸಣ್ಣ ಸಣ್ಣ ಬಿಲ್ಲೆಗಳು ರೆಡಿನೇ ಆಗೋಗುತ್ತೆ. ಎಲ್ಲ ಬಿಲ್ಲೆಗಳನ್ನ ರೆಡಿ ಮಾಡ್ಕೊಂಡು ಇಟ್ಟಿದ್ದೀನಿ. ನೋಡಿದ್ರೆ ಎಷ್ಟು ಚೆನ್ನಾಗಿದ್ದಾವೆ. ಎಲ್ಲವೂ ಆಲ್ಮೋಸ್ಟ್ ಒಂದೇ ಶೇಪಲ್ಲಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಒಂದು ದೊಡ್ಡದು ಒಂದು ಚಿಕ್ಕದು ಮಾಡಿದರೆ ಅಷ್ಟು ನೋಡೋಕ್ಕೂ ಕೂಡ ಚೆನ್ನಾಗಿರೋದಿಲ್ಲ. ತಿನ್ನಬೇಕಾದ್ರೆ ಹೆಂಗಾದರೂ ತಿಂತಾರೆ, ಅದು ಬೇರೆ ಪ್ರಶ್ನೆ. ಬಟ್ ಎಲ್ಲವೂ ಒಂದೇ ರೀತಿಯಲ್ಲಿ ಮಾಡ್ಕೊಳ್ಳಿ. ನಂತರ ಕಾಯಕ್ಕೆ ಎಣ್ಣೆ ಇಟ್ಟಿದ್ದೀನಿ. ಒಂದು ಮೀಡಿಯಂ ಹೀಟ್ ಆದರೆ ಸಾಕು. ಸ್ವಲ್ಪ ಹಾಕಿ ನೋಡಿದ್ಮೇಲೆ ತನ್ನಷ್ಟಕ್ಕೆ ತಾನೇ ಮೇಲೆ ಬರಬೇಕು. ಎಲ್ಲ ಚಿಪ್ಸ್ನ ಹಾಕೋಕ್ಕಿಂತ ಮುಂಚೆ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಎಲ್ಲ ಹಾಕಿದ ಮೇಲೆ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು 1-2 ನಿಮಿಷ ಬಿಟ್ಟು ನಂತರ ಈ ಬಿಲ್ಲೆಗಳು ತನ್ನಷ್ಟಕ್ಕೆ ತಾನೇ ಮೇಲೆ ಬರುತ್ತೆ, ಎಣ್ಣೆಯಲ್ಲಿ ತೇಲುತ್ತೆ. ನಂತರ ನಾವು ಕೈ ಆಡಿಸ್ಕೋಬೇಕು. ಬಿಲ್ಲೆ ಮೆತ್ತಗಿರ್ಬೇಕಾದ್ರೆ ಕಲಿಸ್ಬಿಟ್ರೆ ಶೇಪ್ ಬರೋದಿಲ್ಲ, ಶೇಪ್ ಹೋಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ 2 ನಿಮಿಷ ಆದಮೇಲೆ 1 ನಿಮಿಷ ಆದಮೇಲೆ ಸ್ಪೂನಿನ ಸಹಾಯದಿಂದ ಮೇಲೆ ಕೆಳಗಡೆ ಹಿಂದೆ ಮುಂದೆ ಎಲ್ಲವೂ ನೀಟಾಗಿ ಕಲಿಸ್ಕೊಂಡು ಸ್ವಲ್ಪ ಇವೆಲ್ಲ ಬಬಲ್ಸ್ ಎಲ್ಲ ಬರ್ತಿದ್ದಾವಲ್ಲ ಇವೆಲ್ಲ ಕಡಿಮೆ ಆಗಬೇಕು, ಬಣ್ಣ ಕೂಡ ಚೇಂಜ್ ಆಗಬೇಕು. ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ತುಂಬಾ ಸಿಂಪಲ್ ಆಗಿರುವಂಥ ರೈಸ್ ಚಿಪ್ಸ್ ಅಥವಾ ರೈಸ್ ಬಿಲ್ಲೆ ರೆಡಿನೇ ಆಗೋಗುತ್ತೆ. ಒಂದ್ಸಾರಿ ಈ ಚಿಪ್ಸ್ನ ಮಾಡಿ ನೋಡಿ, ನಾನು ಗ್ಯಾರಂಟಿ ಕೊಡ್ತೀನಿ, ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಒಂದೇ ಒಪ್ಪತ್ತಿಗೆ ಖಾಲಿ ಆಗಿಬಿಡ್ತವೆ, ಅಷ್ಟು ರುಚಿಯಾಗಿರುತ್ತೆ. ಚಿಪ್ಸ್ ಎಲ್ಲ ಈ ರೀತಿ ಗೋಲ್ಡನ್ ಕಲರ್ ಬಂದಿದೆ ಅನ್ನೋ ಟೈಮಲ್ಲಿ ತೆಗೆದ್ಬಿಟ್ಟು ಟಿಶ್ಯೂ ಪೇಪರು ಅಥವಾ ಪೇಪರ್ ಹಾಕಿರುವಂಥ ಬೌಲ್ಗೆ ಹಾಕಿದ್ದೀನಿ. ಈ ರೀತಿ ಟಿಶ್ಯೂ ಪೇಪರ್ ಇದ್ದರೆ ಎಕ್ಸ್ಟ್ರಾ ಏನಾದರೂ ಆಯಿಲ್ ಇದ್ದರೆ ಅದನ್ನು ಅಬ್ಸರ್ವ್ ಮಾಡುತ್ತೆ. ನೋಡಿದ್ರೆ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ನೆಕ್ಸ್ಟ್ ಇನ್ನೊಂದು ಬ್ಯಾಚಲ್ಲಿ ಕೂಡ ಅಷ್ಟೇ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಎಲ್ಲ ಚಿಪ್ಸ್ನ ಹಾಕಿದ ಮೇಲೆ
ಒಂದೆರಡು ನಿಮಿಷ ಹಾಗೆ ಬಿಟ್ಟು ನಂತರ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ಪೂನಿನ ಸಹಾಯದಿಂದ ಮೇಲೆ ಕೆಳಗಡೆ ಎಲ್ಲ ಮಾಡಿಕೊಂಡು ಈ ರೀತಿ ಬಬಲ್ಸು ನೊರೆ ಏನೋ ಬರ್ತಿದೆಯಲ್ಲ ಇವೆಲ್ಲ ಕಡಿಮೆ ಆಗೋವರೆಗೂ ಮತ್ತು ಚಿಪ್ಸ್ನ ಬಣ್ಣ ಚೇಂಜ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡಿಕೊಂಡು ಟಿಶ್ಯೂ ಅಥವಾ ಪೇಪರ್ ಹಾಕಿರುವಂಥ ಬೌಲ್ಗೆ ತಗೋಬೇಕು. ತುಂಬಾ ಸಿಂಪಲ್ ಅಂತ ಹೇಳ್ಬೋದು. ನಿಮಗೆ ಕೈಯಿಂದ ಪ್ರೆಸ್ ಮಾಡೋಕ್ಕಾಗಿಲ್ಲ ಅಂತಂದರೆ ಅವಾಗೆ ಹೇಳಿದ್ನಲ್ಲ, ಯಾವುದಾದ್ರೂ ಮುಚ್ಚಳದಿಂದ ಪ್ರೆಸ್ ಮಾಡಿಕೊಂಡ್ರೆ ಬೇಗ ಬೇಗ ಆಗೋಗ್ಬಿಡುತ್ತೆ. ಎಲ್ಲ ಚಿಪ್ಸ್ನ ಎಲ್ಲ ಬಿಲ್ಲೆಗಳನ್ನ ಒಂದೇ ಸಾರಿ ಮಾಡಿಕೊಂಡು ಒಂದೇ ಸಾರಿ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಡಿ, ಬೇಗನೆ ಆಗುತ್ತೆ. ಒಂದೊಂದು ಮಾಡ್ಕೊತ ಕುಂತ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬೋದು. ಈ ರೀತಿ ಎಲ್ಲ ಚಿಪ್ಸ್ನ ಫ್ರೈ ಮಾಡಿಕೊಂಡು ಈ ರೀತಿ ಮಾಡಿದ್ದೀನಿ. ನಾನು ಒಂದು ಕಪ್ಗೆ ಸುಮಾರು ಏನಿಲ್ಲ ಅಂದರೂ 40ರಿಂದ 50 ಬಿಲ್ಲೆಗಳಾಗಿದ್ದಾವೆ. ಅಷ್ಟು ರುಚಿಯಾಗಿದ್ದಾವೆ. ಸೌಂಡ್ ಕೇಳಿಸುತ್ತೆ ಅಂದ್ಕೊಂಡಿದ್ದೀನಿ. ಒಂದ್ಸರಿ ಟ್ರೈ ಮಾಡಿದ್ಮೇಲೆ ನೀವೇ ಹೇಳ್ತೀರಾ ಅಷ್ಟು ರುಚಿಯಾಗಿದೆ ಅಂತ. ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮಾತ್ರ ಮರಿಬೇಡಿ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.